ನಿಮ್ಮನ್ನ ಬೆಟ್ಟದಿಂದ ತಳ್ಳಿರೋದು, ಇಲ್ಲಿ ಗುಪ್ತಚರವಾಗಿ ನಿಮ್ಮನ್ನ ನಿಗೂಢವಾಗಿ ಕೊಂದಿರೋದು, ಮತ್ತು ನಿಮ್ಮನ್ನ ಎಲ್ಲೂ ಕಾಣದೇ ಇರೋ ಕಡೆ ಒಂದು ಕಡೆ ಬರಿ ಮಾಡಿರೋದು, ಯುದ್ಧ ಅಂತ ನೋಡ್ಬೋದು. ಇಲ್ಲಿ ಆಲ್ರೆಡಿ ಒಂದು ಕತ್ತಿಗಳ ಸಿಂಬಲ್ ಕೂಡ ಇದೆ. ಸೊ ನೀವು ಈ ಲೈಫ್ ಟೈಮಲ್ಲಿ ಅದನ್ನು ಕ್ಯಾರಿ ಮಾಡಿದ್ದೀರ ಡಿಯರ್. ನಿಮ್ಗೆ ಗೊತ್ತೋ ಗೊತ್ತಿಲ್ಲದೇನೋ ನೀವು ಈಸಿಯಾಗಿ ಏನು ಮಾಡ್ತೀರಾ ಅಂತಂದರೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಿಮ್ಮದೇ. ಎಲ್ಲರೂ ನಮ್ಮವರು, ಎಲ್ಲರೂ ತಮ್ಮವರು, ಎಲ್ಲ ನಮಗೆ ಬೇಕಾಗಿದೆ. ಈ ಒಂದು ಫ್ಯಾಮಿಲಿ ಅಂತ ಬಂದರೆ ಇಡೀ ಫ್ಯಾಮಿಲಿಯೇ ನಮ್ಮದು. ಒಂದು ಕಂಪ್ನಿಗೆ ನೀವು ಜಾಯ್ನ್ ಆಗಿಬಿಟ್ರೆ ಕಂಪ್ನಿನೇ ನಮ್ಮದು ಅಂತ ಓವರಾಗಿ ವರ್ಕ್ ಮಾಡ್ತೀರ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ರೆ ಬಿಸ್ನೆಸ್ ಪಾರ್ಟ್ನರ್ ಎಷ್ಟೇ ಇದ್ದರೂ ಎಲ್ಲ ನೀವೇ ರೆಸ್ಪಾನ್ಸಿಬಿಲಿಟಿ ತಗೊಳ್ತಿರ್ತೀರ. ಸೊ ನಿಮಗೆ ಈ ಲೈಫ್ ಟೈಮಲ್ಲಿ ಕೆಲವೊಬ್ಬರಿಗೆ ಸೆಲ್ಫ್ ಲವ್ ಗೊತ್ತಿಲ್ಲ. ಯಾಕೆ ಅಂತಂದರೆ ನೀವು ನಿಮ್ಮನ್ನು ಬಿಟ್ಟು ನೀವು ರಾಜ್ಯಕ್ಕೆ ಹೋರಾಡಿದಂಥ ಒಂದು ಆತ್ಮ ನೀವು ಈ ಲೈಫ್ ಟೈಮಲ್ಲಿ ಅದನ್ನೇ ಕ್ಯಾರಿ ಮಾಡಿಬಿಟ್ಟಿದ್ದೀರ. ಲೈಕ್ ನಾನು ಈಗ ಹುಟ್ಟಿರೋದೇ ನಾನು ನಿಸ್ವಾರ್ಥಿಯಾಗಿ ಎಲ್ಲರಿಗೂ ಇರಬೇಕು, ನಿಸ್ವಾರ್ಥ ಮನೋಭಾವದಿಂದ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಆ ಥರ ಅಂತ. ಬಟ್ ಎಂಡೆಡ್ ಅಪ್ ನಿಮ್ಗೆ ಏನಾಗ್ತಿದೆ, ಪಾಸ್ಟ್ ಲೈಫಲ್ಲಿ ನಿಮ್ಗೆ ಏನಾಗಿತ್ತು ಎಲ್ಲ ಬೆನ್ನಿಗೆ ಚುರಿ ಹಾಕಿದಾರಲ್ಲ, ಅದೇ ರೀತಿ ಮೇ ಬಿ ಈಗ ನೀವು ಆಲ್ರೆಡಿ ಅನುಭವಿಸಿದ್ದೀರಾ. ಎಷ್ಟೊಂದು ಹಣಕಾಸಿಂದ ಆಗಿರ್ಬೋದು, ಒಂದು ಪ್ರೀತಿ ಮೋಸ ಹೋಗಿರ್ಬೋದು, ಅಥವಾ